edition. This is Mr. Chan welcoming all of this international edition. At this edition, we are going to announce many news. Like first, we have to focus our news on the China's outbreak. So China has made its own statement regarding the HMP virus. Regarding that, I am going to produce a report. Second one is, so as you know that in Los Angeles, the United States, Los Angeles city has set for the fire. Entire flowers have been set to the fire, and many Bollywood actors are lost their own. This is the second report. And third report is that, as you know, that Mr. Trump has been acquitted, but still he has free from the sentences and jailing. Oh, this is the third report. Next one is that news from the Venezuela, where Mr. Nicolas Maduro once again elected as the president of the Venezuela for the third time. So this is fifth news is that. So this is coming from the Switzerland, where burqa has been banned. So nikah has been banned from the January 1st to January 2025. This is the most probable news that we are going to produce before you. And last one is that last news is from the Iran, where many burqa installations are there arising by the side of the women. So let us see what are the facts that we are going to see today in this edition. Kindly stay with this channel by subscribing our channel, and if our news editions are effective, reach your heart, then kindly don't forget to share these kinds of videos and likes. Okay, thank you. Audio Jungle. ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. Audio Jungle. ನಮಸ್ಕಾರ ವೀಕ್ಷಕರೇ, ಇಂದಿನ ಒಂದು ಸಂಡೇ ಎಪಿಸೋಡ್ ಸಂಚಿಕೆಯಲ್ಲಿ ನಾವು ವಿಶ್ವದ ಜಾಗತಿಕ, ರಾಷ್ಟ್ರೀಯ, ರಾಜ್ಯ ಹಾಗೂ ಸ್ಥಾನಿಕ ಸುದ್ದಿಗಳ ಒಂದು ಸಂಕಲನವನ್ನು ಇವತ್ತು ನಾವು ಸಂಡೇ ಎಪಿಸೋಡ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಮೊಟ್ಟ ಮೊದಲಿಗೆ ಚೀನಾದಿಂದ ಬಂದಂಥ ಒಂದು ಸುದ್ದಿ. ಕೊನೆಗೂ ವೈರಾಣು ಸೋಂಕು ಬಗ್ಗೆ ಮೌನ ಮುರಿದ ಚೀನಾ ದೇಶ. ಚೀನಾದಲ್ಲಿ ಕೋವಿಡ್-19 ಹೋಲುವ HMP ವೈರಾಣು ಹರಡುತ್ತಿದ್ದು ಆಸ್ಪತ್ರೆಗಳಲ್ಲಿ ಜನರು ತುಂಬಿ ತುಳುಕುತ್ತಿದ್ದಾರೆ ಎನ್ನುವ ಊಹಾಪೋಹಕ್ಕೆ ಚೀನಾ ಸರ್ಕಾರ ಕೊನೆಗೂ ಸ್ಪಷ್ಟನೆಯನ್ನು ನೀಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಚೀನಾ, ಚಳಿಗಾಲದಲ್ಲಿ ಉಸಿರಾಟ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚಳಿಗಾಲದಲ್ಲಿ ಉಸಿರಾಟ ಸಂಬಂಧಿ ಕಾಯಿಲೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ವಿದೇಶಿಗರು ಚೀನಾಕ್ಕೆ ಬರಲು ಸುರಕ್ಷಿತವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಚಳಿಗಾಲದಲ್ಲಿ ಚೀನಾದ ಉತ್ತರ ಭಾಗದಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಸೋಂಕು ಹರಡುವುದು ಹೆಚ್ಚು. ಚೀನಾದ ಜನತೆ ಮತ್ತು ವಿದೇಶಿಗರ ಆರೋಗ್ಯದ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ಭರವಸೆ ನೀಡುತ್ತೇನೆ. ವಿದೇಶಿಗರು ಯಾವುದೇ ಭಯವಿಲ್ಲದೆ ಚೀನಾಗೆ ಬರಬಹುದು ಎಂದು ಸಚಿವಾಲಯದ ವಕ್ತಾರ ಮಾಹೋ ನಿಂಗ್ ಮಾಧ್ಯಮಗಳನ್ನು ಉದ್ದೇಶಿಸಿ ಹೇಳಿದ್ದಾರೆ. ಎರಡನೇ ಸುದ್ದಿ, ಅಮೇರಿಕಾದ ಕ್ಯಾಲಿಫೋರ್ನಿಯಾದಂತ ಬಂದಂಥ ಒಂದು ಸುದ್ದಿ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ದಿಢೀರ್ನೆ ಕಾಣಿಸಿಕೊಂಡ ಕಾಡ್ಗಿಚ್ಚಿನಿಂದ ಕೋಟಿ ಹಣ ಸಂಭಾವನೆ ಪಡೆಯುವ ಹಾಲಿವುಡ್ ಕಲಾವಿದರು ಈಗ ಬೀದಿಗೆ ಬಿದ್ದಂತಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ ಕಾಡ್ಗಿಚ್ಚಿನಲ್ಲಿ ಸಾವಿನ ಸಂಖ್ಯೆ ಸದ್ಯಕ್ಕೆ 10ಕ್ಕೇರಿದೆ. ಇದುವರೆಗೆ ಸುಮಾರು 1,40,00,000 ಜನರನ್ನು ಸ್ಥಳದಿಂದ ತೆರವುಗೊಳಿಸಲಾಗಿದೆ. ಹಲವರು ಮನೆ ಮಠ ಕಳೆದುಕೊಂಡಿದ್ದಾರೆ. ವಿಐಪಿಗಳು ತಮ್ಮ ಕಾರುಗಳಲ್ಲಿ ದಿನ ಕಳೆಯುವಂತಾಗಿದೆ. ಕಾಡ್ಗಿಚ್ಚಿನ ಪರವಾಗಿ ಕ್ಯಾಲಿಫೋರ್ನಿಯಾದಲ್ಲಿ
ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಹಾಲಿವುಡ್ ಖ್ಯಾತನಾಮರು ವಾಸವಿರುವ ಹಾಲಿವುಡ್ ಹಿಲ್ಲಿಗೂ ಕೂಡ ಕಾಡ್ಗಿಚ್ಚು ಹಬ್ಬಿದೆ. ಹಾಲಿವುಡ್ ಕಲಾವಿದರಾದ ಬಿಲ್ಲಿ ಕ್ರಿಸ್ಟಲ್, ಮ್ಯಾಂಡಿ ಮೋರ್, ಜೇಮಿ ಲೀ ಮುಂತಾದವರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ವಿಶೇಷವೆಂದರೆ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರ ಮನೆಗೂ ಬೆಂಕಿ ಬಿದ್ದಿದೆ. ಬಾಲಿವುಡ್ ನಟಿ ನೋರಾ ಫತೇ ಮನೆ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಾದ ಕಾಡ್ಗಿಚ್ಚಿನ ಸಂದರ್ಭದಲ್ಲಿ ನೋರಾ ಫತೇ ಮನೆ ಖಾಲಿ ಮಾಡಿದ್ದಾರೆ. ಇನ್ನು ಕಾಡ್ಗಿಚ್ಚಿನ ಕಾರಣದಿಂದಾಗಿ ಲಾಸ್ ಏಂಜಲೀಸ್ನಲ್ಲಿ ಆಸ್ಕರ ನಾಮನಿರ್ದೇಶನ ವಿಳಂಬವಾಗಿದೆ. ಹಾಗಾದರೆ ಬೆಂಕಿ ನಂದಿಸಲು ನೀರಿಲ್ಲ. ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ಈಗ ಕಾಡ್ಗಿಚ್ಚನ್ನು ನಂದಿಸಲು ನೀರಿಲ್ಲದೆ ಪರದಾಡ್ತಾ ಇದೆ. ಇದನ್ನು duty personnel currently stationed at Camp Pendleton, California, are preparing to support requests from federal and state authorities with route clearance, commodity distribution, search and rescue. ವೆನೆಜುಲಾ ದೇಶದಿಂದ ಬಂದಂಥ ಮತ್ತೊಂದು ಸುದ್ದಿ. ವೆನೆಜುವೆಲಾದ ಅಧ್ಯಕ್ಷರಾಗಿ ನಿಕೋಲಸ್ ಮಡುರೋ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಚುನಾವಣೆ ಅಕ್ರಮಗಳ ವಿವಾದದ ನಡುವೆಯೂ ವೆನೆಜುವೆಲಾದ ಅಧ್ಯಕ್ಷರಾಗಿ ನಿಕೋಲಸ್ ಮಡುರೋ ಶುಕ್ರವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಿಕೋಲಸ್ ಮಡುರೋ ಅವರು 3ನೇ ಅವಧಿಗೆ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ವಿಶೇಷ. ಇವರ ಅವಧಿ ಮುಂದಿನ 6 ವರ್ಷಗಳವರೆಗೆ ಇರಲಿದೆ. ಕಳೆದ ಜುಲೈ ತಿಂಗಳಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಕೋಲಸ್ ಮಡುರೋ 51% ಮತಗಳನ್ನು ಪಡೆದು ವಿಜಯವನ್ನು ಸಾಧಿಸಿದ್ದಾರೆ ಎಂದು ರಾಷ್ಟ್ರೀಯ ಚುನಾವಣಾ ಮಂಡಳಿ ಮುಖ್ಯಸ್ಥ ಎಲ್ವಿಸ್ ಎಮರೋಸೋ ಘೋಷಣೆ ಮಾಡಿದರು. ವಿರೋಧ ಪಕ್ಷದ ನಾಯಕ ಜಾನ್ ಗೈಡೋ 44% ಗಳಿಸಿ ಪರಾಭವಗೊಂಡಿದ್ದಾರೆ. ಈ ಘೋಷಣೆ ಬಳಿಕ ಜೈನ್ ಗೈಡೋ ಅವರು ಚುನಾವಣೆ ಹಾಗೂ ಮತ ಎಣಿಕೆಯಲ್ಲಿ ವ್ಯಾಪಕ ಅಕ್ರಮವಾಗಿದ್ದು ವಿದೇಶ ನಾಯಕರು ಮಧ್ಯ ಪ್ರವೇಶ ಮಾಡಬೇಕೆಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅಮೆರಿಕದಿಂದ ಬಂದಂಥ ಮತ್ತೊಂದು ಸುದ್ದಿ. ನೀಲಿ ಚಿತ್ರ ತಾರೆಗೆ ಹಣ ನೀಡಿದ ಪ್ರಕರಣ, ಟ್ರಂಪ್ಗೆ ಬೇಷರತ್ ಬಿಡುಗಡೆಯೇ ಶಿಕ್ಷೆ. ನ್ಯೂಯಾರ್ಕ್. ಮುಜುಗರ ಉಂಟಾಗುವಂಥ ವಿಷಯಗಳನ್ನು ಬಹಿರಂಗಪಡಿಸಬಾರದು ಎಂದು ನೀಲಿ ಚಿತ್ರ ತಾರೆಯೊಬ್ಬರಿಗೆ ಹಣ ನೀಡಿದ ಪ್ರಕರಣದಲ್ಲಿ ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಬೇಷರತ್ ಬಿಡುಗಡೆಯ ಶಿಕ್ಷೆ ವಿಧಿಸಿರುವ ನ್ಯಾಯಾಲಯವು ಟ್ರಂಪ್ ಅವರಿಗೆ ಜೈಲುವಾಸ ಅಥವಾ ದಂಡ ವಿಧಿಸಲು ನಿರಾಕರಿಸಿದೆ. ನ್ಯಾಯಾಲಯದ ಈ ತೀರ್ಮಾನವು ಟ್ರಂಪ್ ಅವರು ದೋಷಿ ಎಂದು ಘೋಷಿಸಿದ್ದನ್ನು ಖಚಿತಪಡಿಸುತ್ತದೆ. ಆದರೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಮೊದಲು ಟ್ರಂಪ್ ಅವರು ಜೈಲುವಾಸಕ್ಕೆ ಗುರಿಯಾಗುವ ಅಥವಾ ದಂಡ ಪಾವತಿಸಬೇಕಾದ ಭೀತಿ ಇರುವುದಿಲ್ಲ. ಮ್ಯಾನ್ಹ್ಯಾಟನ್ ನ್ಯಾಯಾಧೀಶ ಜಿವಾನ್ ಎಂ ಮರ್ಚನ್ ಅವರಿಗೆ ಟ್ರಂಪ್ ಅವರನ್ನು ಗರಿಷ್ಠ 4 ವರ್ಷಗಳ ಅವಧಿಗೆ ಜೈಲು ಶಿಕ್ಷೆಗೆ ಗುರಿಪಡಿಸುವ ಅವಕಾಶವಿತ್ತು. ಆದರೆ ಅವರಿಗೆ ಅಂತಹ ಶಿಕ್ಷೆ ವಿಧಿಸದೆ ನ್ಯಾಯಾಧೀಶರು ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದಾರೆ. ಹೀಗಿದ್ದರೂ ದೊಡ್ಡ ತಪ್ಪೊಂದನ್ನು ಮಾಡಿರುವ ಸಾಬೀತಾದ ನಂತರ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವ ಮೊದಲ ವ್ಯಕ್ತಿ ಟ್ರಂಪ್ ಆಗಲಿದ್ದಾರೆ. ವರ್ಚುವಲ್ ಆಗಿ ಕೋರ್ಟ್ನಲ್ಲಿ ಹಾಜರಿದ್ದ ಟ್ರಂಪ್ ಅವರು ತಾವು ಯಾವುದೇ ಅಪರಾಧವೆಸಗಿಲ್ಲವೆಂದು ಹೇಳಿದರು. ವಿಚಾರಣೆ ಎದುರಿಸಿದ್ದು ತಾವು ಅಪರಾಧಿಯೆಂದು ಘೋಷಿತವಾಗಿದ್ದುದು ಬಹಳ ಕೆಟ್ಟ ಅನುಭವವಾಗಿತ್ತು ಎಂದು ಈ ವೇಳೆ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಟ್ರಂಪ್ ಅವರಿಗೆ ದಂಡ ವಿಧಿಸುವ ಬದಲು ಅವರು ವಿಚಾರವಾಗಿ ಬೇಷರತ್ ಬಿಡುಗಡೆ ಕ್ರಮದ ಮೊರೆ ಹೋಗುವ ಆಲೋಚನೆಗೆ ತಮಗೆ ಇದೆ ಎಂಬುದನ್ನು ನ್ಯಾಯಾಧೀಶರು ಸೂಚ್ಯವಾಗಿ ಹೇಳಿದ್ದರು. ಬೇಷರತ್ ಬಿಡುಗಡೆ ಅಂದರೆ ಅಮೆರಿಕದ ನ್ಯೂಯಾರ್ಕ್ ರಾಜ್ಯದ ನ್ಯಾಯಾಲಯಗಳಲ್ಲಿನ ತುಸು ಉದಾರವಾದ ಮುಖ ಇದು. ಬೇಷರತ್ ಬಿಡುಗಡೆಯು ಡೊನಾಲ್ಡ್ ಟ್ರಂಪ್ ಅವರು ತಪ್ಪು ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸುತ್ತದೆ. ಆದರೆ ಅವರನ್ನು ಜೈಲು ಶಿಕ್ಷೆಗೆ ಅಥವಾ ದಂಡ ಪಾವತಿ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿಯೊಂದನ್ನು ವಿವರಿಸಿದೆ. ಗ್ರೇಟ್ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದಿಂದ ಬಂದಂಥ ಒಂದು ಭಯಾನಕ ಸುದ್ದಿ. ಸೆಕ್ಸ್ ಮ್ಯಾರಥಾನ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಒಂದೇ ದಿನ 100 ಪುರುಷರೊಂದಿಗೆ ಸೆಕ್ಸ್. ಓನ್ಲಿ ಫ್ಯಾನ್ಸ್ ಮಾಡೆಲ್ ಲಿಲಿ ಫಿಲಿಪ್ಸ್ಗೆ ಸಂಕಷ್ಟ. Airbnb ನಿಷೇಧದ ಭೀತಿ. ಒಂದೇ ದಿನ 100 ಪುರುಷರೊಂದಿಗೆ ಸೆಕ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಿದ ಆರೋಪದ ಮೇರೆಗೆ ಬ್ರಿಟಿಷ್ ಮಾಡೆಲ್ ಲಿಲಿ ಫಿಲಿಪ್ಸ್ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಲಂಡನ್ ಹೊಸ ವರ್ಷಾಚರಣೆ ಅಂಗವಾಗಿ ಒಂದೇ ದಿನ ಬರೋಬ್ಬರಿ 100 ಜನರೊಂದಿಗೆ ಸೆಕ್ಸ್ ನಡೆಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಓನ್ಲಿ ಫ್ಯಾನ್ಸ್ ಮಾಡೆಲ್ ಖ್ಯಾತಿಯ ಮಾಡೆಲ್ ಲಿಲಿ ಫಿಲಿಪ್ಸ್ಗೆ ಸಂಕಷ್ಟ ಎದುರಾಗಿದ್ದು ನಿಷೇಧದ ಭೀತಿ ಎದುರಿಸುವಂತಾಗಿದೆ. ಹೌದು, ಲಿಲಿ ಫಿಲಿಪ್ಸ್ ವಾಸವಿದ್ದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಮಾಲೀಕರ ಒಪ್ಪಿಗೆ ಇಲ್ಲದೆ ಒಂದೇ ದಿನ 100 ಪುರುಷರೊಂದಿಗೆ ಸೆಕ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಿದ ಆರೋಪದ ಮೇರೆಗೆ ಮಾಡೆಲ್ ಲಿಲಿ ಫಿಲಿಪ್ಸ್ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಅವರ ಈ ಕಾರ್ಯಕ್ಕೆ ಅವರ ಮೇಲೆ ನಿಷೇಧದ ತೂಗುಗತಿ ಓಡ್ತಾ ಇದೆ. ಲಂಡನ್ನ Airbnb ಲಿಲಿ ಫಿಲಿಪ್ಸ್ ಮೇಲೆ ನಿಷೇಧ ಹೇರಲು
ಗಂಭೀರ ಚಿಂತನೆಯಲ್ಲಿ ತೊಡಗಿದೆ ಎಂದು ಹೇಳಲಾಗುತ್ತಿದೆ. AirBnB ಎನ್ನುವುದು ಆನ್ಲೈನ್ ಮಾರುಕಟ್ಟೆಯಾಗಿದ್ದು ಅದು ಜನರಿಗೆ ಅಲ್ಪಾವಧಿಗೆ ಬಾಡಿಗೆಗೆ ಆಸ್ತಿಯನ್ನು ಲಭ್ಯವಾಗುವಂತೆ ಮಾಡುತ್ತದೆ. ಆಸ್ತಿ ಮಾಲೀಕರು ಮತ್ತು Airbnb ಮೂಲಕ ಆಸ್ತಿಯನ್ನು ಬಾಡಿಗೆಗೆ ಪಡೆಯಲು ಆಸಕ್ತಿ ಹೊಂದಿರುವ ಜನರು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಸಂಪರ್ಕಿಸಬಹುದಾಗಿದೆ. ಇದೀಗ ಮಾಡೆಲ್ ಲಿಲಿ ಫಿಲಿಪ್ಸ್ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಮಾಲೀಕರ ಒಪ್ಪಿಗೆ ಇಲ್ಲದೆ ಸೆಕ್ಸ್ ಪಾರ್ಟಿ ಆಯೋಜನೆ ಮಾಡಿದ್ದರಿಂದ ಆಕೆಯನ್ನು Airbnb ನಿಷೇಧ ಮಾಡಲು ಮುಂದಾಗಿದೆ. ವೈರಲ್ ಆಗಿದ್ದ ಲಿಲಿ ಫಿಲಿಪ್ಸ್ ಪೋಸ್ಟ್. ಇನ್ನು ಓನ್ಲಿ ಫ್ಯಾನ್ಸ್ ಮಾಡೆಲ್ ಲಿಲಿ ಫಿಲಿಪ್ಸ್ ಈ ಹಿಂದೆ ಹೊಸ ವರ್ಷಾಚರಣೆ ಸಂಬಂಧ ಪೋಸ್ಟ್ ಒಂದನ್ನು ಹಾಕಿದ್ದರು. ಅದರಲ್ಲಿ ಸೆಕ್ಸ್ ಮ್ಯಾರಥಾನ್ ಕಾರ್ಯಕ್ರಮ ಆಯೋಜನೆ ಮಾಡೋದಾಗಿ ಘೋಷಿಸಿದರು. ಅದರಂತೆ ಆಕೆ 1,000 ಮಂದಿ ಜೊತೆ ಮ್ಯಾರಥಾನ್ ಸೆಕ್ಸ್ ನಡೆಸುವುದಾಗಿ ಘೋಷಣೆಯನ್ನು ಕೂಡ ಮಾಡಿದರು. ಅದಲ್ಲದೆ ಜನವರಿ 1ರಂದು ಅಂದರೆ ಹೊಸ ವರ್ಷಾಚರಣೆ ದಿನ ಆಕೆ Airbnb ಅಪ್ಲಿಕೇಶನ್ ಮೂಲಕ ಬಾಡಿಗೆ ಪಡೆದಿದ್ದ ಫ್ಲ್ಯಾಟ್ನಲ್ಲೇ 100 ಜನರೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಚಾರವನ್ನು ಆಕೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಇದೀಗ ಇದೇ ಪೋಸ್ಟ್ ಅವರ ವಿರುದ್ಧ Airbnb ಕ್ರಮಕ್ಕೆ ಮುಂದಾಗುವಂತೆ ಮಾಡಿದೆ. ಸೆಕ್ಸ್ ಮ್ಯಾರಥಾನ್ಗೂ ಚಿಂತನೆ. ಇದೇ ವಿಡಿಯೋದಲ್ಲಿ ಲಿಲಿ ಫಿಲಿಪ್ಸ್ ತಾನು ಭವಿಷ್ಯದಲ್ಲಿಯೂ ಇದೇ ಸಾಹಸವನ್ನು ಮುಂದುವರಿಸಲು ಬಯಸುತ್ತೇನೆ. ನನ್ನ ಈ ಕೃತ್ಯದಿಂದ ನನಗೆ ಪಶ್ಚಾತ್ತಾಪವೇನೂ ಇಲ್ಲ. ಅಲ್ಲದೆ ಮುಂದಿನ ಬಾರಿ ಈ ಪ್ರಮಾಣ 10 ಪಟ್ಟು ಹೆಚ್ಚಾಗಲಿದೆ ಎಂದು ಹೇಳಿದರು. ಅವರ ಈ ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗಿತ್ತು. ಇನ್ನು ಯುರೋಪ್ ದೇಶದ ಸುಂದರ ದೇಶ ಸ್ವಿಟ್ಜರ್ಲ್ಯಾಂಡಿನಿಂದ ಬಂದಂಥ ಒಂದು ಅದ್ಭುತವಾದಂಥ ಸುದ್ದಿ. ಹೊಸ ವರ್ಷದಿಂದ ಈ ದೇಶದಲ್ಲಿ ಬುರ್ಖಾ ನಿಷೇಧ, ಸಿಕ್ಕಿಬಿದ್ದರೆ 1 ಲಕ್ಷ ರೂಪಾಯಿ ದಂಡ, ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶ. 2021 ಮಾರ್ಚ್ನಲ್ಲಿ ಸ್ವಿಸ್ ಸರ್ಕಾರವು ಬುರ್ಖಾವನ್ನು ಧರಿಸಬೇಕೇ ಅಥವಾ ಬೇಡವೇ ಎಂಬುದರ ಕುರಿತು ಮತದಾನವನ್ನು ನಡೆಸಿತ್ತು. ಇದರಲ್ಲಿ 52% ಜನರು ಬುರ್ಖಾ ನಿಷೇಧ ಕಾನೂನಿನ ಪರವಾಗಿ ಮತ ಚಲಾಯಿಸಿದ್ದಾರೆ. ಶಾಂತಿಯುತವಾಗಿ ಯುರೋಪಿಯನ್ ದೇಶ ಸ್ವಿಟ್ಜರ್ಲ್ಯಾಂಡ್ 2025ರ ಸ್ವಾಗತದೊಂದಿಗೆ ದೇಶದಲ್ಲಿ ಹೊಸ ನೀತಿಗಳನ್ನು ಜಾರಿಗೆ ತಂದಿದೆ. ಹೊಸ ಕಾನೂನುಗಳಲ್ಲಿ ಬುರ್ಖಾ ನಿಷೇಧ ಹೆಚ್ಚು ಚರ್ಚಿತ ವಿಷಯವಾಗಿದೆ. 4 ವರ್ಷಗಳ ಹಿಂದೆ ನಡೆದ ಜನಾಭಿಪ್ರಾಯ ಸಂಗ್ರಹಣೆ ಬಳಿಕ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದ್ದರೆ ಒಂದು ವೇಳೆ ಬುರ್ಖಾ ಧರಿಸಿ ಸಿಕ್ಕಿಬಿದ್ದರೆ 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವನ್ನು ಕೂಡ ಈ ಕಾನೂನಲ್ಲಿ ಮಾಡಲಾಗಿದೆ. ಈ ವಿವಾದಾತ್ಮಕ ಕಾನೂನು ಜಾರಿಗೆ ಬಂದ ತಕ್ಷಣ ದೇಶದೊಳಗೆ ಮಾತ್ರವಲ್ಲದೆ ಮುಸ್ಲಿಂ ಸಮುದಾಯದಲ್ಲಿ ಭಾರೀ ಆಕ್ರೋಶ ಭುಗಿಲೆದ್ದಿದೆ. ವಾಸ್ತವವಾಗಿ 2021 ಮಾರ್ಚ್ನಲ್ಲಿ ಸ್ವಿಸ್ ಸರ್ಕಾರವು ಬುರ್ಖಾವನ್ನು ಧರಿಸಬೇಕೇ ಅಥವಾ ಬೇಡವೇ ಎಂಬುದರ ಕುರಿತು ಮತದಾನವನ್ನು ನಡೆಸಿತು. ಇದರಲ್ಲಿ 52% ಜನರು ಬುರ್ಖಾ ನಿಷೇಧ ಕಾನೂನಿನ ಪರವಾಗಿ ಮತ ಚಲಾಯಿಸಿದ್ದಾರೆ. 48% ಜನರು ಕಾನೂನಿನ ವಿರುದ್ಧ ಮತ ಚಲಾಯಿಸಿದ್ದಾರೆ. 4 ವರ್ಷಗಳ ಹಿಂದೆ ನಡೆದ ಮತದಾನ ಈಗ ಜಾರಿಯಾಗಿದೆ. ಸರ್ಕಾರ ಹೊರಡಿಸಿದ ಕಾನೂನಿನ ಅಡಿಯಲ್ಲಿ ಬುರ್ಖಾ ನಿಷೇಧವು ವಿಮಾನಗಳಲ್ಲಿ ಅಥವಾ ರಾಜತಾಂತ್ರಿಕ ಮತ್ತು ಕಾನ್ಸುಲರ್ ಆವರಣದಲ್ಲಿ ಅನ್ವಯವಾಗುವುದಿಲ್ಲ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. ಜನರು ಸ್ವಿಟ್ಜರ್ಲ್ಯಾಂಡಿನ ಪೂಜಾ ಸ್ಥಳಗಳಲ್ಲಿ ಅಥವಾ ಯಾವುದೇ ರೀತಿಯ ಜಾತ್ಯತೀತ ಸ್ಥಳಗಳಲ್ಲಿ ತಮ್ಮ ಮುಖಗಳನ್ನು ಮುಚ್ಚಿಕೊಳ್ಳಬಹುದೆಂದು ಹೇಳಿದೆ. ಸ್ವಿಟ್ಜರ್ಲ್ಯಾಂಡ್ ಜನಸಂಖ್ಯೆಯ ಕೇವಲ 5% ಜನರು ಮುಸ್ಲಿಮರಾಗಿದ್ದು ಅವರು ಮುಖ್ಯವಾಗಿ ಟರ್ಕಿ, ಬೋಸ್ನಿಯಾ, ಕೊಸೊವೊ ದೇಶಗಳಿಂದ ಬಂದಿದ್ದಾರೆ. ದೇಶಾದ್ಯಂತ 30% ಮುಸ್ಲಿಂ ಮಹಿಳೆಯರು ಮಾತ್ರ ಬುರ್ಖಾ ಧರಿಸುತ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಬುರ್ಖಾವನ್ನು ನಿಷೇಧಿಸಿದ ನಂತರ ಅದನ್ನು ಮುಸ್ಲಿಂ ಸಮುದಾಯ ಮತ್ತು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ನಂಥ ಮಾನವ ಹಕ್ಕುಗಳ ಸಂಘಟನೆಗಳು ಖಂಡಿಸಿವೆ. ಒಂದು ಹೇಳಿಕೆಯಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ನಿಷೇಧವನ್ನು ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘಿಸುವ ಅಪಾಯಕಾರಿ ನೀತಿಯಾಗಿದೆ, ಇದು ಅಭಿವ್ಯಕ್ತಿ ಮತ್ತು ಧರ್ಮದ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಎಂದು ಆರೋಪಿಸಿದ್ದಾರೆ.